ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ಈ ನವೆಂಬರ್ ಮಾಸದಲ್ಲಿ ಕೆಲವೊಂದು ಪ್ರಮುಖ ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆ, ಯಾವ ರಾಶಿಗಳಿಗೆ ಯಾವ ಅದೃಷ್ಟವನ್ನು ನೀಡುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ನವೆಂಬರ್ 2ರಂದು ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತಹ ಶುಕ್ರ ಮಹಾಶಯರು, ನವೆಂಬರ್ 15ರಂದು ವಕ್ರ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ತುಲಾರಾಶಿಗೆ ಬರ್ತಾ ಇರುವಂತಹ ಬುಧ ಮಹಾಶಯರು, ಅದೇ ರೀತಿ ನವೆಂಬರ್ 16 ಮಿಡ್ನೈಟ್ 1 ಗಂಟೆ ಅಂದರೆ 17ರಂದು ಮುಖ್ಯವಾಗಿ ರವಿಗ್ರಹ ಸಂಚಾರ ವೃಶ್ಚಿಕ ರಾಶಿಯಲ್ಲಿ ಅನ್ನೋದು. ಈ ಮೂರೂ ಪ್ರಧಾನ ಗ್ರಹಗಳೆಲ್ಲ ನಾವು ಗಮನಿಸುವುದಾದರೆ ಆರೋಗ್ಯಕ್ಕೆ, ಅಧಿಕಾರಕ್ಕೆ, ಐಶ್ವರ್ಯಕ್ಕೆ ಮತ್ತು ಅಭಿಮಾನಕ್ಕೆ, ಪ್ರೀತಿಗೆ, ಆ ಅಧಿಕಾರವನ್ನು ನೀಡುವಂತಹ, ಹುದ್ದೆಗಳನ್ನು ನೀಡುವಂತಹ, ಆರೋಗ್ಯವನ್ನು ನೀಡುವಂತಹ ಸಪ್ತಾಶ್ವ ರಥದಲ್ಲಿ ಅಂದರೆ 7 ರಥಗಳಲ್ಲಿ ಬರ್ತಾ ಇರುವಂತಹ ದಿವಾಕರ, ಆ ಭಾಸ್ಕರನ ಸ್ಥಾನ ಬದಲಾವಣೆಯಿಂದ, ಆ ಸಂಚಾರದಿಂದ, ವೃಶ್ಚಿಕ ರಾಶಿಗೆ ಆಗಮಿಸ್ತಾ ಇರುವಂತಹ ಸಂಚಾರದಿಂದ ಯಾವ ರಾಶಿಗಳಿಗೆ ಅದೃಷ್ಟವು ನೀಡ್ತಾ ಇದೆ ಈ ರವಿಗ್ರಹದ ಅನುಕೂಲತೆಯಿಂದ ನೋಡುವುದಾದರೆ, ಮುಖ್ಯವಾಗಿ ಯಾವಾಗಾದ್ರೂ ರವಿ ಯಾವ ಸ್ಥಾನದಲ್ಲಿ ಅನುಕೂಲವಾಗಿರ್ತಾರೆ ಅಂದರೆ, ತಮ್ಮ ಜಾತಕದಲ್ಲಿ ತಮ್ಮ ಜನ್ಮರಾಶಿಯಿಂದ ತೃತೀಯ, ಷಷ್ಠ ಮತ್ತು ದಶಮ, ಏಕಾದಶ ಭಾವದಲ್ಲಿ ಬರುವಂತಹ ಸ್ಥಾನಗಳಲ್ಲಿ ಬರುವಂತಹ ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ವಿಶೇಷವಾಗಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ರವಿ ಮಹಾಶಯರು. ಸೊ ನವೆಂಬರ್ 17ರಂದು ಮುಖ್ಯವಾಗಿ ವೃಶ್ಚಿಕ ರಾಶಿಗೆ ಆಗಮಿಸ್ತಾ ಇರುವಂತಹ ರವಿ 3ನೇ ಸ್ಥಾನವಾಗಿರುವಂತಹ ಮಕರ, ಕನ್ಯಾ, ಮಿಥುನ ಮತ್ತು ಕುಂಭರಾಶಿ, ಮತ್ತೊಂದು ಸಾರಿ ಹೇಳ್ತೇನೆ, ಮಕರ, ಕನ್ಯಾ, ಮಿಥುನ ಮತ್ತು ಕುಂಭರಾಶಿ ಜಾತಕದವರಿಗೆ ಈ ರವಿ ಬದಲಾವಣೆಯಿಂದ ಅದ್ಭುತವಾಗಿರುವಂತಹ ಯೋಗದ ಸಮಯ. ಯಾವ ವಿಷಯಗಳಲ್ಲಿ ಅನುಕೂಲತೆ, ಆಶೀರ್ವಾದ ಮತ್ತು ರವಿ ಬಲವನ್ನು ನೀಡ್ತಾ ಇದ್ದಾರೆ ಅಂತ ನಾವು ನೋಡುವುದಾದರೆ, ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಇವರ ಕೆಲಸಕ್ಕೆ, ಪ್ರತಿಭೆಗೆ ತಕ್ಕ ಗುರುತಿಸುವಿಕೆ ಮತ್ತು ಇವರ ಡೆಡಿಕೇಷನ್ಗೆ, ಇವರಲ್ಲಿರುವಂತಹ ಸ್ಕಿಲ್ಸ್ಗೆ, ಇವರಿಗೆ ನಿಭಾಯಿಸುವಂತಹ ಅಧಿಕ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯಗಳನ್ನು ನೀಡುತ್ತಾರೆ. ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡುತ್ತಾರೆ. ಉದ್ಯೋಗದಲ್ಲಿ ಉನ್ನತ ಹಂತಕ್ಕೆ ತಲುಪಲು, ಅದು ಮುಖ್ಯವಾಗಿ ವರ್ಗಾವಣೆ ಜೊತೆಗೆ ಈ ಮಾಡುವಂತಹ ವೃತ್ತಿಗಳಲ್ಲಿ ಅಭಿವೃದ್ಧಿ ಪಡೆಯೋದಕ್ಕೆ ರವಿ ಪರಮಾತ್ಮರು ಈ ರಾಶಿ ಜಾತಕರಿಗೆ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರೆ. ಮತ್ತು ಯಾವ ವ್ಯಕ್ತಿಗಳಿಗೆ ಅಂದರೆ, ಈ ರಾಶಿಯಲ್ಲಿ ಹೇಳಿರುವಂತಹ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂತಹ ಮುಖಂಡರಿಗೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಹುದ್ದೆಗಳಿಗೆ, ನಾಮಿನೇಟೆಡ್ ಪೋಸ್ಟ್ಗಳಾಗಿರ್ಬೋದು, ಕ್ಯಾಬಿನೆಟ್ ಆಗಿರ್ಬೋದು ಇತ್ಯಾದಿ ವಿಷಯಗಳಲ್ಲಿ ಸ್ಥಾನ ಮತ್ತು ಉನ್ನತವಾಗಿರುವಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸರ್ಕಾರ ಉದ್ಯೋಗಗಳನ್ನು ಪಡೆಯುವುದಕ್ಕೆ, ಉದ್ಯೋಗಗಳ ಪ್ರಯತ್ನ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಈ ರವಿ ಪರಮಾತ್ಮನ, ಈ ಸೂರ್ಯನ ಅನುಗ್ರಹದಿಂದ ಅನುಕೂಲವಾಗಿರುವಂತಹ ಫಲಿತಾಂಶಗಳು ಬಂದು ಇವರಿಗೆ ಉತ್ತಮ ರೀತಿಯಲ್ಲಿ ಆಯ್ಕೆ ಆಗುವಂತಹ ಸಂದರ್ಭಗಳು ಈ ಅವಧಿಯಲ್ಲಿ ನಡೆಯಬಹುದು. ಈ ಮಕರ, ಕನ್ಯಾ, ಮಿಥುನ ಮತ್ತು ಕುಂಭರಾಶಿಯ ಜಾತಕರಿಗೆ ಕೆಲವರು ಈ ತಂದೆ ಪಿತೃಸ್ಥಾನ, ಪಿತೃಕಾರಕ ಅಂತ ಹೇಳ್ತಿರ್ತೇವೆ.
ಅಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಂದೆಯ ಸಹಕಾರ, ಅದು ಫಿನಾನ್ಷಿಯಲ್ ಸಪೋರ್ಟ್ ಆಗಿರಬಹುದು, ಅಥವಾ ಈ ತುಂಬ ದಿನಗಳಿಂದ ತಂದೆಯಿಂದ ಸಿಗಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳನ್ನು ವಾರಸತ್ವವಾಗಿ ಪಡಿಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆಯೋದು, ಅದು ಸುಲಭವಾಗಿ ಯಾವುದೇ ವಿವಾದಗಳು ಯಾವುದೇ ಸಮಸ್ಯೆಗಳು ಇಲ್ಲದೆ ತುಂಬ ಸುಲಭವಾಗಿ ಪಡೆಯೋದಕ್ಕೆ ಈ ರವಿಯ ಅನುಗ್ರಹ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಸೂಕ್ತವಾಗಿರುವಂತಹ ಈಗ ಪರಿಹಾರ ಮಾರ್ಗಗಳು ಸಿಗುವುದು ಮತ್ತು ಟ್ರೀಟ್ಮೆಂಟ್ ಸಿಗುವುದರಿಂದ ಈ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ, ಈ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಈಗ ನಾರ್ಮಲ್ ಆಗುವುದಕ್ಕೆ ಈ ಸೂರ್ಯನ ಬದಲಾವಣೆ ಅನ್ನೋದು ಅನುಕೂಲವಾಗ್ತಾ ಇರುತ್ತೆ. ಅದೇ ರೀತಿ ಈ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ರೈತರಿಗೆ, ಅನ್ನದಾತರಿಗೆ ಈ ಸಮಯದಲ್ಲಿ ಅದ್ಭುತ ರೀತಿಯಲ್ಲಿ ಇವರಿಗೆ ಈ ರವಿಯ ಅನುಗ್ರಹದಿಂದ ಉತ್ತಮ ರೀತಿಯಲ್ಲಿ ಅವರ ಕೃಷಿಯಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಬೆಳೆಸಿರುವಂತಹ ಬೆಳೆಗೆ ಉತ್ತಮ ರೀತಿಯಲ್ಲಿ ಬೆಲೆ ಸಿಗುವುದರಿಂದ ಲಾಭಗಳನ್ನು ನೋಡುವುದಕ್ಕೆ ರವಿ ಮಹರ್ಷಿಯ ಅನುಕೂಲವಾಗಿರ್ತಾರೆ. ಈ ಮುಖ್ಯವಾಗಿ ಈ ನವೆಂಬರ್ 17ರಿಂದ. ಸೊ ರವಿ ಆಗಮನದಿಂದ ಅದ್ಭುತ ಅದೃಷ್ಟವನ್ನು ಪಡಿತಾ ಇರುವಂತಹ ಈ 4 ರಾಶಿ ಜಾತಕರು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಭಾನುವಾರದಂದು ಗೋಧಿಯನ್ನು 1/4 kg ಗೋಧಿಯನ್ನು ದಾನ ಮಾಡುವುದರಿಂದ, ಅಥವಾ ನೆನೆಸಿರುವಂತಹ ಗೋಧಿಯನ್ನು ಅಥವಾ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಪ್ರಮಾಣದಲ್ಲಿ ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ಪ್ರಣತಿಗಳಲ್ಲಿ ದೀಪಾರಾಧನೆ ಮಾಡುವುದರಿಂದ, ಮತ್ತು ಪ್ರತಿದಿನವೂ ಸೂರ್ಯನಿಗೆ ಈ ನೀರಿನಿಂದ ಅರ್ಘ್ಯ ಬಿಡುವುದರಿಂದ ಮತ್ತಷ್ಟು ಆ ಸಪ್ತಾಶ್ವದಲ್ಲಿ ಆಗಮ ಆಗ್ತಾ ಇರುವಂತಹ ಆ ಭಾಸ್ಕರನ ದಿವಾಕರನ ಸೂರ್ಯನ ಆಶೀರ್ವಾದವು ತಮ್ಮೆಲ್ಲರ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತಷ್ಟು ವಿಷಯಗಳ ಜೊತೆಗೆ ಮತ್ತಷ್ಟು ಆಸಕ್ತಿಕರ ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.